ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳ ಇಬ್ಬರ ಮೇಲೆ ಇದೀಗ ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಕೆಲವೇ ಹೊತ್ತುಗಳಲ್ಲಿ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಲಾಗುತ್ತೆ ಅನ್ನುವಂಥ ಸುದ್ದಿ ಇದೀಗ ಅವರ ಅಭಿಮಾನಿಗಳಿಗೆ ತೀರಾನೇ ಶಾಕಿಂಗ್ ಅಂತ ಅನಿಸಿದೆ. ಹೌದು, ಬಿಗ್ ಬಾಸ್ ಸೀಸನ್ 10 ಮತ್ತು 11ರಲ್ಲಿ ಮೋಡಿ ಮಾಡಿದ್ದಂಥ ಇಬ್ಬರು, ವಿನಯ್ ಗೌಡ ಆನೆ ವಿನಯ್ ಅಂತಾನೆ ಫೇಮಸ್ಸು, ಹಾಗೇನೆ ರಜತ್ ಬುಜ್ಜಿ ಅಂತಾನೆ ಫೇಮಸ್ಸು. ಇಬ್ರು ಕೂಡ ಆತ್ಮೀಯ ಗೆಳೆಯರು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲದೇನು ಇರಬಹುದು. ಇವರಿಬ್ಬರು ಮಾಡಿದಂಥ ಒಂದು ಎಡವಟ್ಟಿನಿಂದ, ಇವರಿಬ್ಬರು ಮಾಡಿದ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ನಿಂದ ಇದೀಗ ಇವರಿಬ್ಬರ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಅರೆಸ್ಟ್ ಕೂಡ ಮಾಡಲಾಗುತ್ತೆ. ಹಾಗಿದ್ರೆ ಇವರಿಬ್ಬರು ಮಾಡಿದಂಥ ಎಡವಟ್ಟಾದ್ರೂ ಏನೋ ಮಾಡೋಕೆ ಹೋಗಿ ಇನ್ನೇನೋ ಮಾಡಿದ್ರು ಅಥವಾ ಬೇಕು ಅಂತಾನೆ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾದ್ರ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಎಸ್, ರಜತ್ ಮತ್ತು ವಿನಯ್ ಗೌಡ ಇಬ್ಬರೂ ಕೂಡ ಬಿಗ್ ಬಾಸ್ನಲ್ಲಿ ಮೋಡಿ ಮಾಡಿದವರು, ಒಂದಷ್ಟು ಕ್ರೇಜನ್ನು ಹುಟ್ಟಾಕ್ತವ್ರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಿನಯ್ ಗೌಡ ಮೊದಲು ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದಾಗ ಅಷ್ಟಕ್ಕೊಂದು ಫೇಮಸ್ಸು ಆಗಲಿಲ್ಲ, ಜನರಿಗೆ ರೀಚು ಆಗಲಿಲ್ಲ. ಆದರೆ ಯಾವಾಗ ಬಿಗ್ ಬಾಸಿಗೆ ಬಂದರೋ ಅದಾದಮೇಲೆ ಅವರ ಕಥರೇ ಬೇರೆ ಆಯಿತು, ಅವರ ಆ್ಯಕ್ಟಿವಿಟಿನೇ ಬೇರೆ ಆಯಿತು, ಆ್ಯಟಿಟ್ಯೂಡೇ ಚೇಂಜ್ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ರಜತ್ ಬಗ್ಗೆ ನಾವು ಮಾತಾಡೋದಾದರೆ ಈ ಮೊದಲಿಂದಲೂ ಕೂಡ ಒಂದಲ್ಲ ಒಂದು ಕ್ವಾಟ್ಲೆ, ಕಿತಾಪತಿ, ಓವರ್ ಆ್ಯಟಿಟ್ಯೂಡು, ಓವರ್ ಆ್ಯಕ್ಟಿಂಗ್ ಮಾಡಿಕೊಂಡೇ ಫೇಮಸ್ ಆದವರು ರಜತ್. ಈ ರಜತ್ಗೆ ಎಲ್ಲಿ ಹೆಂಗಿರಬೇಕು, ಏನು ಮಾಡಬೇಕು, ಯಾವ ರೀತಿಯಾಗಿ ಇರಬೇಕು ಅನ್ನೋದೇ ಗೊತ್ತಿಲ್ಲ. ಆ ಕಾಮನ್ ಸೆನ್ಸ್ ಇಲ್ದಿರೋ ಕಾರಣಕ್ಕಾಗಿಯೇ ಇಷ್ಟೆಲ್ಲ ಸಮಸ್ಯೆಗಳು, ಅವಾಂತರಗಳು ಸೃಷ್ಟಿಯಾಗ್ತಿದೆ. ಹೇಳಬೇಕು ಅಂತಂದರೆ ರಜತ್ ಮಾಡಿದ ಎಡವಟ್ಟಿನಿಂದ ಇವತ್ತು ವಿನಯ್ ಕೂಡ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದೆ. ಜೈಲಲ್ಲಿ ಇಬ್ಬರನ್ನು ಕಂಬಿ ಎಣಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹೌದು, ಸೆಲೆಬ್ರಿಟಿಗಳು ಅಂತ ಅಂದಮೇಲೆ ನಾವು ಹೇಗಿರಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಒಂದ್ಸಲ ನೀವು ಸೆಲೆಬ್ರಿಟಿ ಆದ್ರಿ ಅಂತಂದರೆ ನಿಮ್ಮ ಮೈಯೆಲ್ಲ ಕಣ್ಣಾಗಿರಬೇಕು, ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ನಮ್ಮನ್ನು 4 ಜನ ನೋಡ್ತಾ ಇರ್ತಾರೆ, ನಮ್ಮನ್ನೊಂದು 10 ಜನ ಫಾಲೋ ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇಲ್ಲೆಲ್ಲನೂ ನಮಗೆ ಲಕ್ಷಗಟ್ಟಲೆ ಫಾಲೋವಿಂಗ್ ಇದೆ, ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಂತ ಅಂದಮೇಲೆ ನಾವು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಅದು ಸಾಕಾಗಲ್ಲ. ಯಾಕಂದರೆ ನಮ್ಮನ್ನು ನೋಡಿ ಇನ್ನೆಷ್ಟೋ ಜನ ಅದಕ್ಕೆ ಪರಿಣಾಮಕ್ಕೆ ಒಳಗಾಗಿ ನಮ್ಮ ಥರ ಆಗಬೇಕು ಅಂತ ಬಯಸ್ತಾ ಇರ್ತಾರೆ. ಈ ಕಾರಣಕ್ಕಾಗಿಯೇ ಸೆಲೆಬ್ರಿಟಿಗಳಿಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳೋದು. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ರಜತ್ ಓವರ್ ಆಗಿ ಆಡ್ತಾರೆ. ತಾನು ಎಲ್ಲಿದ್ದೀನಿ, ಏನು ಮಾಡ್ತಿದ್ದೀನಿ, ಹೇಗಿದ್ದೀನಿ, ಏನು ಮಾತಾಡ್ತಾ ಇದ್ದೀನಿ, ಇದು ಜನಕ್ಕೆ ಹೇಗೆ ಕನ್ವೆ ಆಗ್ಬೋದು, ಸಮಾಜಕ್ಕೆ ಯಾವ ಥರದ್ದು ಮೆಸೇಜ್ ಹೋಗ್ಬೋದು, ಇದು ಯಾವ ಕಾಮನ್ ಸೆನ್ಸು ಕೂಡ ಈ ರಜತಕ್ಕೆ ಇಲ್ಲ. ವಯಸ್ಸಾಗಿದ್ರೂ 2 ಮಕ್ಕಳು ತಂದೆ ಆದ್ರೂ ಕೂಡ ಇನ್ನೂ ಕಾಮಿಡಿ ಮಾಡೋದು ಅಥವಾ ಓವರ್ ಆ್ಯಕ್ಟಿಂಗನ್ನು ಮಾಡೋದು ಅಥವಾ ಇನ್ನೆಲ್ಲೋ ಹೋಗಿ ಕಿತಾಪತಿ ಕ್ವಾಟ್ಲೆ ಮಾಡೋದು, ನಾನೇ ದೊಡ್ಡ ಹೀರೋ ಅನ್ನೋ ಥರ ಆ್ಯಟಿಟ್ಯೂಡ್ ಮಾಡೋದು, ಇವ್ರನ್ನೆಲ್ಲ ನೋಡ್ತಾ ಇದ್ದರೆ ಒಂದು 100-150 ಸಿನಿಮಾ ಮಾಡಿದ್ದಾರೇನೋ, ಇವರಿಗೆ ದರ್ಶನ್ ಸುದೀಪ್ ಎಷ್ಟು ರೇಂಜಲ್ಲಿ ಫ್ಯಾನ್ ಫಾಲೋಯಿಂಗ್ ಇದೆಯೇನೋ ಅಂತ ಅನ್ಕೋಬೇಕು. ಆ ರೀತಿಯಾಗಿ ಮಾಡೋಕ್ಕೋಗೆ ಇದೀಗ ಎಡವಟ್ಟಾಗಿರೋದು. ಹೌದು, ವಿನಯ್ ಮತ್ತು ರಜತ್ ಇಬ್ಬರೂ ಕೂಡ ಮೊದಲಿಂದನೂ ಕ್ಲೋಸ್ ಫ್ರೆಂಡು. ಈ ಹಿಂದೆ ಕೂಡ ಇವರಿಬ್ಬರು ಅನೇಕ ರಿಯಾಲಿಟಿ ಶೋಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ರು. ಅವತ್ತಿನಿಂದ ಇವರಿಬ್ಬರಿಗೂ ಒಂದೊಳ್ಳೆ ಬಾಂಡಿಂಗ್ ಅನ್ನೋದು ಇದೆ, ಬಾಂಧವ್ಯ ಅನ್ನೋದು ಇದೆ. ಈಗ ಬಿಗ್ ಬಾಸ್ ಮನೆಯಿಂದ ಬಂದಮೇಲಂತೂ ಇಬ್ಬರೂ ಮತ್ತಷ್ಟು ಕ್ಲೋಸ್ ಆಗಿದ್ರು. ಬೇರೆ ಬೇರೆ ಸೀಸನ್ನಲ್ಲಿ ಇವರು ಕಾಣಿಸ್ಕೊಂಡಿದ್ರು ಕೂಡ ಇಬ್ಬರು ಆತ್ಮೀಯರಾಗಿದ್ರು. ಹೀಗೆ ಜನರನ್ನು ಅಟ್ರಾಕ್ಷನ್ ಮಾಡೋದಕ್ಕೆ, ಜನರನ್ನು ಸೆಳೆಯೋದಕ್ಕೆ, ತಮ್ಮ ಫ್ಯಾನ್ ಫಾಲೋವಿಂಗನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇವರಿಬ್ಬರು ಹೋಗಿದ್ದು ಫೋಟೋಶೂಟ್ ಮೊರೆ. ಅದಕ್ಕೆ ಅಂತ ಇವರಿಬ್ಬರೂ ಒಟ್ಟಿಗೆ ಫೋಟೋಶೂಟನ್ನು ಮಾಡಿಸಿದ್ದಾರೆ. ಕೇವಲ ಫೋಟೋಶೂಟ್ ಮಾಡಿಸಿದ್ರೆ FIR ದಾಖಲಾಗ್ತಿರ್ಲಿಲ್ಲ ಅಥವಾ ಜೈಲಿಗೆ ಹೋಗೋ ಪರಿಸ್ಥಿತಿನೂ ಕೂಡ ಬರ್ತಿರ್ಲಿಲ್ಲ, ಪೊಲೀಸರು ಅರೆಸ್ಟ್ ಮಾಡಬೇಕು ಅಂತ ಯೋಚನೆ ಕೂಡ ಮಾಡ್ತಿರ್ಲಿಲ್ಲ. ಆದರೆ ಇವರು ಫೋಟೋಶೂಟ್ ಮಾಡಿಸಿದಂಥ ರೀತಿ ಇದೆಯಲ್ಲ, ಇದು ಇಷ್ಟೆಲ್ಲ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ವಿನಯ್ ಮತ್ತು ರಜತ್ ಇಬ್ಬರೂ ಕೂಡ ತುಂಬಾ ಓವರ್ ಆದಂಥ ಆ್ಯಟಿಟ್ಯೂಡನ್ನು ಪ್ರದರ್ಶನ ಮಾಡೋದಕ್ಕೆ ಹೋಗ್ತಾರೆ. ಕೆಲವರಿಗೆ ಈ ಆ್ಯಟಿಟ್ಯೂಡ್ ಇಷ್ಟ ಕೂಡ ಆಗತ್ತೆ, ಆದರೆ ಇನ್ನು ಕೆಲವರಿಗೆ ಈ ಆ್ಯಟಿಟ್ಯೂಡ್ ಕಿರಿಕಿರಿ ತರುತ್ತೆ. ಇವರಿಬ್ಬರು ನಾವೇ ದೊಡ್ಡ ಬಾಸು, ನಾವೇ ದೊಡ್ಡ ಹೀರೋಗಳು, ನಾವೇ ದೊಡ್ಡ ರೌಡಿಸಮ್ ಮಾಡುವಂಥವ್ರು ಅನ್ನುವಂಥ ಒಂದು ಆ್ಯಟಿಟ್ಯೂಡನ್ನು ಪ್ರದರ್ಶನ ಮಾಡೋದಕ್ಕೆ ಹೋಗಿದ್ದಾರೆ. ಇಬ್ಬರು ಒಟ್ಟಿಗೆ ಬಾಯಿಗೆ ಮುಚ್ಕೊಂಡು ತಪ್ಪಿಗೆ ಯಾವುದೋ ಒಂದು ಫೋಟೋಶೂಟ್ ಮಾಡಿಸಿದ್ರೆ, ಯಾವುದೋ ಒಂದು ಹಾಡಿಗೆ ವಿಡಿಯೋ ಹಾಕಿದರೆ ತಪ್ಪಾಗ್ತಿರ್ಲಿಲ್ಲ. ಆದರೆ ಇಬ್ಬರು ನಾವು ದೊಡ್ಡ ರೌಡಿಸಮ್ ಮಾಡೋ ಡಾನ್ಗಳು, ನಾವೇ ಮಾಸ್ ಲೀಡರ್ಸು, ಮಾಸ್ ಹೀರೋಸು ಅನ್ನುವಂಥದ್ದನ್ನು ತೋರ್ಸೋಕ್ಕೆ ಅಂತ ಕೈಯಲ್ಲಿ ಮಚ್ಚು ಲಾಂಗು ಹಿಡಿದು ವಿಡಿಯೋ ಶೂಟನ್ನು ಮಾಡಿಸಿದ್ದಾರೆ. ಹೌದು, ಅದರಲ್ಲೂ ರಜತ್ ಅಂತೂ ಇನ್ನೂ ತೀರಾ ಓವರ್ ಆಗಾಡಿ ಮೈ ಮೇಲೆಲ್ಲ ದರ್ಶನ್ ಅವರ ಸಿನಿಮಾದ ಹೆಸರುಗಳನ್ನು ಟ್ಯಾಟೋ ರೀತಿಯಲ್ಲಿ ಬರೆಸ್ಕೊಂಡಿದ್ರು.
ಆ ಬಟ್ಟೆಯನ್ನು, ಆ ಜಾಕೆಟನ್ನು, ಆ ಶೂವನ್ನು ಧರಿಸಿದ್ರು. ಅಂದರೆ ದರ್ಶನ್ ಮಾಡಿರುವಂಥ ಎಲ್ಲ ಸಿನಿಮಾಗಳ ಹೆಸರನ್ನು ಜಾಕೆಟ್ನಲ್ಲಿ, ಅವರ ಬಟ್ಟೆ ಮೇಲೆ, ಅವರ ಶೂಸ್ ಮೇಲೆ ಎಲ್ಲ ಕಡೆಯಲ್ಲೂ ಬರೆಸ್ಕೊಂಡಿದ್ರು. ನಾನು ದೊಡ್ಡ ದರ್ಶನ್ ಅಭಿಮಾನಿ, ನನಗೆ ದರ್ಶನ್ ಅಂದರೆ ತುಂಬ ಇಷ್ಟ ಅಂತ ತೋರಿಸ್ಕೊಳ್ಬೇಕು ಅಂತ ದರ್ಶನ್ಗೆ ಬಕೆಟ್ ಹಿಡಿಯೋದಕ್ಕೆ, ಡಿ ಬಾಸ್ ಅಭಿಮಾನಿಗಳಿಗೆ ಬಕೆಟ್ ಹಿಡಿಯೋದಕ್ಕೆ ಅಂತ ಓವರ್ ಆ್ಯಕ್ಟಿಂಗನ್ನು ಮಾಡಿದರು. ಅದಕ್ಕೂ ಕೂಡ ತೀರಾ ಆಕ್ರೋಶ ವ್ಯಕ್ತವಾಗಿತ್ತು. ದರ್ಶನ್ ಅವರ ಹೆಸರನ್ನು ಶೂಸ್ ಮೇಲೆ ಬರೆದು ಹಾಕೊಳ್ಳಲಾಗಿತ್ತು. ಸೊ ಈ ಕಾರಣಕ್ಕಾಗಿ ರಜತ್ ಮೇಲೆ ಅನೇಕರು ತಿರುಗಿ ಬಿದ್ದಿದ್ರು. ಇನ್ನೂ ಒಂದು FIR ಆಗೋಕ್ಕೆ ಕಾರಣಕ್ಕೇನು ಅಂತಂದರೆ, ಕೈಯಲ್ಲಿ ಉದ್ದದ ಲಾಂಗನ್ನು ಹಿಡಿದು ರೋಡಲ್ಲಿ ಓಡಾಡಿದ್ದು. ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೇನೆ ಅನೇಕರು ನೆಟ್ಟಿಗರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದರು. ಯಾರ್ಯಾರೋ ಮೇಲೆ ನೀವು ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಳ್ತೀರಾ? ಬರ್ತ್ಡೇನ ಲಾಂಗಲ್ಲಿ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಸೆಲೆಬ್ರೇಷನ್ ಮಾಡಿದ್ದು, ಅಥವಾ ಆಯುಧ ಪೂಜೆಯಲ್ಲಿ ಲಾಂಗು ಮಚ್ಚು ಇಟ್ಟು ಪೂಜೆ ಮಾಡಿದ್ದು, ಈ ಥರದ್ದೆಲ್ಲ ಬಂದಾಗ ನೀವು ಆ್ಯಕ್ಷನ್ ತೆಗೆದುಕೊಳ್ತೀರಾ? ಈಗ ರೋಡಲ್ಲಿ ಇವರಿಬ್ಬರು ಓಡಾಡಿ ರೌಡಿಸಮ್ ಥರ ಫೋಟೋಶೂಟ್ ಮಾಡಿಸಿ ಕೈಯಲ್ಲಿ ಲಾಂಗ್ ಹಿಡ್ಕೊಂಡಿದ್ದಾರೆ. ಇವ್ರ ವಿರುದ್ಧ ಯಾಕೆ ಆ್ಯಕ್ಷನ್ ಆಗಲ್ಲ? ಇವ್ರ ವಿರುದ್ಧ ಕ್ರಮ ಆಗಬೇಕಲ್ವಾ? ಈ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಮಚ್ಚು, ಲಾಂಗು, ಕತ್ತಿ, ಪಿಸ್ತೂಲು ಇದನ್ನೆಲ್ಲ ಹಿಡ್ಕೊಂಡು ಓಡಾಡೋದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇದ್ದ ಹಾಗೇನೆ. ಇದು ಕೂಡ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವ ಮತ್ತು ಸಮಾಜದಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವಂಥ ಒಂದು ಕೆಲಸ. ಸೊ ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡುವವರ ವಿರುದ್ಧ ಕ್ರಮ ಆಗಬೇಕು ಅಂತ ಹ್ಯಾಶ್ಟ್ಯಾಗ್ ಮುಖಾಂತರವಾಗಿ ಬೆಂಗಳೂರು ಪೊಲೀಸ್ ಕಮಿಷನರಿಗೆ ಕಮೆಂಟ್ ಹಾಕ್ತಾ ಇದ್ದರು. ಈ ಲಾಂಗು ಮಚ್ಚು ಇವರಿಗೆ ಎಲ್ಲಿಂದ ಬಂತೋ, ಇದನ್ನು ಹೇಗೆ ತಂದ್ರೋ, ಇದನ್ನು ಯಾಕೆ ರಸ್ತೆಗೆ ತಂದ್ರೋ, ಇದನ್ನು ಯಾಕೆ ವಿಡಿಯೋ ಮಾಡಿಬಿಟ್ಟಿದ್ದಾರೆ, ಇವ್ರ ವಿರುದ್ಧ ಯಾಕೆ ಕ್ರಮ ಆಗಬಾರ್ದು ಅಂತ. ಸೊ ಜನರಿಗೆ ಪ್ರಚೋದನೆ ನೀಡುವಂತಹ ಹಿನ್ನೆಲೆಯಲ್ಲಿ ಇವರಿಬ್ಬರ ವಿರುದ್ಧ ಇದೀಗ ಕ್ರಮ ಆಗಿದೆ, FIR ದಾಖಲಾಗಿದೆ. ಇವರನ್ನು ಅರೆಸ್ಟ್ ಮಾಡಬಹುದಾದಂಥ ಚಾನ್ಸಸ್ ಕೂಡ ಇದೆ. ಸೊ ಇದೆಲ್ಲ ನೋಡಿದಂಥ ವೀಕ್ಷಕರು ಬೇಕಿತ್ತ ನಿಮಗಿದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಇವರಿಬ್ಬರ ವಿರುದ್ಧ ಕ್ರಮ ತೆಗೆದುಕೊಂಡಿರೋದು ಸೂಕ್ತವಾಗಿದೆಯಾ? ಜೈಲಿಗೆ ಕಳಿಸ್ಬೇಕಾ? ಈ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಬಹುದು.